2028ರಲ್ಲೂ ಜೆಡಿಎಸ್ಗೆ ಸಿಗಲ್ವಾ ಅಧಿಕಾರ? ಬಿಜೆಪಿ ಜೊತೆ ಸೇರಿ ಅಹಿಂದ ವೋಟ್ಗೆ ಕುತ್ತು. ಜೆಡಿಎಸ್ಗೆ ಮುಸ್ಲಿಂ ವಿರೋಧಿ ಪಟ್ಟ ಫಿಕ್ಸ್. 2028ರಲ್ಲೂ ಜೆಡಿಎಸ್ಗೆ ರಾಜ್ಯದಲ್ಲಿ ಅಧಿಕಾರ ಸಿಗಲ್ವಾ? ಇದಕ್ಕೆ ಜೆಡಿಎಸ್ ಪಕ್ಷದ ನೀತಿ ನಿರ್ಧಾರಗಳೇ ಕಾರಣವಾ? ಅಹಿಂದ ಮತಗಳು ಈ ಹಿಂದಿಗಿಂತಲೂ ಹೆಚ್ಚಾಗಿ ಜೆಡಿಎಸ್ನಿಂದ ದೂರವಾದ್ವಾ? ದಳಪತಿಗಳ ಹೇಳಿಕೆಗಳಿಂದ ಇಷ್ಟು ದಿನ ಜೆಡಿಎಸ್ ಬೆನ್ನಿಗಿದ್ದ ಅಷ್ಟೋ ಇಷ್ಟೋ ಮುಸ್ಲಿಂ ಮತಗಳು ಕೂಡ ಕಂಪ್ಲೀಟ್ ಆಗಿ ಕಾಂಗ್ರೆಸ್ ಬೆನ್ನಿಗೆ ನಿಂತ್ಬಿಟ್ವಾ? ಆ ಕುರಿತ ಇನ್ಸೈಡ್ ಮಾಹಿತಿಯನ್ನ ಬಿಚ್ಚಿಡ್ತೇವೆ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಜೆಡಿಎಸ್ ಕರ್ನಾಟಕದ ಪ್ರಾದೇಶಿಕ ಪಕ್ಷ. ಆದ್ರೆ ಈ ಪಕ್ಷದ ನಾಯಕರು ಎರಡು ದೋಣಿಗಳಲ್ಲಿ ಕಾಲಿಟ್ಕೊಂಡು ಚುನಾವಣೆ ಎದುರಿಸುವುದಕ್ಕೆ ಮುಂದಾಗಿದ್ದಾರೆ. ಆದ್ರೆ ಇವರ ಈ ಪ್ರಯತ್ನಕ್ಕೆ 2028ರಲ್ಲೂ ಫಲ ಸಿಗಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ರಾಜ್ಯದಲ್ಲಿ ಜೆಡಿಎಸ್ ಪಕ್ಷ ಸೋತು ಸೊರಗಿ ಹೋಗಿದೆ. 2023ರಲ್ಲಿ ಕೇವಲ 18 ಸೀಟು ಗೆದ್ದಿದ್ದ ಜೆಡಿಎಸ್ ತನ್ನ ರಾಜಕೀಯ ಅಸ್ತಿತ್ವಕ್ಕಾಗಿ ಬಿಜೆಪಿ ಜೊತೆ ಕೈಜೋಡಿಸಿ ಲೋಕಸಭೆ ಚುನಾವಣೆ ಎದುರಿಸಿದೆ. ಜೊತೆಗೆ ಕುಮಾರಸ್ವಾಮಿಗೆ ಕೇಂದ್ರದಲ್ಲಿ ಸಚಿವ ಸ್ಥಾನ ಕೂಡ ಸಿಕ್ಕಿದೆ. ಇದರಿಂದ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಹಣಿಯಲು ಜೆಡಿಎಸ್ಗೆ ಬಿಜೆಪಿ ಸಾಥ್ ಕೊಡ್ತಾ ಇದೆ. ಆದ್ರೆ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ, ಜೆಡಿಎಸ್ಗೆ ಕಾಂಗ್ರೆಸ್ ಎಷ್ಟು ಬದ್ಧ ಶತ್ರುವೋ ಬಿಜೆಪಿ ಕೂಡ ಅಷ್ಟೇ ಬದ್ಧ ಶತ್ರು. 2028ರಲ್ಲಿ ಅತಂತ್ರ ಬರಲಿ, ಜೆಡಿಎಸ್ ಪಕ್ಷದಿಂದ ಕುಮಾರಸ್ವಾಮಿ ಸಿಎಂ ಆಗ್ಲಿ ಅಂತೇಳಿ ಯಾವ ಬಿಜೆಪಿ ನಾಯಕರು ಬಯಸೋದಿಲ್ಲ. ಆದ್ರೆ ಜೆಡಿಎಸ್ ಮಾತ್ರ ಈಗ ದೋಸ್ತಿ ಹೆಸರಲ್ಲಿ ಬಿಜೆಪಿಗೆ ಜಯಂತಿದೆ. ಅತಿಯಾದ ಹಿಂದುತ್ವದ ಓಲೈಕೆಗೆ ಬಿದ್ದು ಇಷ್ಟು ದಿನ ತನ್ನ ಬೆನ್ನಿಗಿದ್ದ ಅಹಿಂದ ಮತಗಳನ್ನೇ ಕಳೆದುಕೊಳ್ತಿದೆ. ಅದರಲ್ಲೂ ಮುಸ್ಲಿಂ ಮತಗಳು ಜೆಡಿಎಸ್ಗೆ ಬೆನ್ನು ತೋರಿಸಿವೆ. ಯಾಕಂದ್ರೆ ಬಿಜೆಪಿ ಜೊತೆ ಸಂಘ ಬೆಳೆಸಿದ ದಳಪತಿಗಳು ಈ ಹಿಂದೆ ಜೆಡಿಎಸ್ ರಾಜ್ಯಾಧ್ಯಕ್ಷರಾಗಿದ್ದ ಸಿಎಂ ಇಬ್ರಾಹಿಂ ಅವರನ್ನ ಅದೆಷ್ಟೋ ನಿಷ್ಠುರವಾಗಿ ನಡೆಸಿಕೊಂಡು ಪಕ್ಷದಿಂದ ಗೇಟ್ ಪಾಸ್ ಕೊಟ್ಟಿದ್ರು. ಈಗ ಕಾಂಗ್ರೆಸ್ನಲ್ಲಿ ಮುಸ್ಲಿಮರಿಗೆ ಟಿಕೆಟ್ ಸಿಕ್ಕಿಲ್ಲ ಅನ್ನೋದನ್ನೇ ರಾಜಕೀಯ ಅಸ್ತ್ರ ಮಾಡಿಕೊಂಡಿರೋ ಜೆಡಿಎಸ್ ನಾಯಕರು ಸಚಿವ ಜಮೀರ್ ಅಹಮದ್ ಅವರನ್ನ ಜೆಡಿಎಸ್ಗೆ ಕರೆತರಕ್ಕೆ ತೆರೆಮರೆಯಲ್ಲಿ ಯತ್ನಿಸುತ್ತಿದ್ದಾರೆ. ಆದ್ರೆ ಜಮೀರ್ ಅಹಮದ್ ನಾನ್ಯಾಕೆ ಜೆಡಿಎಸ್ಗೆ ಹೋಗ್ಲಿ, ಕಾಂಗ್ರೆಸ್ ಪಕ್ಷ ನನ್ಗೇನ್ ಕಡಿಮೆ ಮಾಡಿದೆ ಅಂತೇಳಿ ಮಾಧ್ಯಮಗಳ ಮುಂದೆ ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ರು. ಇದು ದಳಪತಿಗಳ ಪಿತ್ತ ನೆತ್ತಿಗೇರುವಂತೆ ಮಾಡಿದೆ. ಇದಕ್ಕೆ ಮೂರು ಸಲ ಸೋತು 4ನೇ ಸಲ ಎಲೆಕ್ಷನ್ಗೆ ನಿಲ್ಲೋಕೆ ಸಜ್ಜಾಗಿರೋ ಎಚ್ ಡಿ ಕುಮಾರಸ್ವಾಮಿ ಪುತ್ರ ನಿಖಿಲ್ ಕುಮಾರಸ್ವಾಮಿ ರಿಯಾಕ್ಟ್ ಮಾಡಿದ್ದು ಪಕ್ಷ ಕಟ್ಟಲು ಕಾರ್ಯಕರ್ತರು ಸಿದ್ಧರಾಗಿದ್ದಾರೆ. ಜಮೀರ್ ಅಹಮದ್ ಜೆಡಿಎಸ್ಗೆ ಬರುವ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ಆ ಮೂಲಕ ಪರೋಕ್ಷವಾಗಿ ನಮ್ದು ಫ್ಯಾಮಿಲಿ ಪಾರ್ಟಿ, ನಮಗೆ ಮುಸ್ಲಿಂ ಮತಗಳು ಬೇಕಾಗಿಲ್ಲ ಅನ್ನೋ ರೀತಿ ಹೇಳಿದಂತಿದೆ. ನಿಖಿಲ್ ಕುಮಾರಸ್ವಾಮಿಯವರ ಈ ಮಾತುಗಳು ರಾಜ್ಯದ ಮುಸ್ಲಿಂ ಮತದಾರರನ್ನ ಕೆರಳಿಸಿದೆ. ಹೀಗಾಗಿ ಮುಸ್ಲಿಂ ಮತಗಳು ಕಾಂಗ್ರೆಸ್ ಬೆನ್ನಿಗೆ ಈ ಹಿಂದಿಗಿಂತ ಹೆಚ್ಚಾಗಿ ಸಾಲಿಡ್ ಆಗಿ ನಿಂತುಬಿಟ್ಟಿವೆ. ಇದು 2028ರ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ಗೆ ಭಾರಿ ಹಿನ್ನಡೆಯಾಗುವಂತೆ ಮಾಡೋದ್ರಲ್ಲಿ ಅನುಮಾನವೇ ಇಲ್ಲ. ಇದಷ್ಟೇ ಅಲ್ಲ, ಜೆಡಿಎಸ್ ಅತಿಯಾಗಿ ಬಿಜೆಪಿ ನಾಯಕರನ್ನ ಅವಲಂಬಿಸಿರೋದ್ರಿಂದ 2028ರಲ್ಲಿ ಜೆಡಿಎಸ್ಗೆ ಬೀಳೋ ಮತಗಳು ಬಿಜೆಪಿ ಪಾಲಾಗಲಿವೆ. ಒಂದೊಮ್ಮೆ ಬಿಜೆಪಿ 113ರ ಮ್ಯಾಜಿಕ್ ನಂಬರ್ ಅನ್ನ ರೀಚ್ ಆದ್ರೆ ಜೆಡಿಎಸ್ ಪಕ್ಷದ ನಾಯಕರನ್ನ ಬಿಜೆಪಿ ನಾಯಕರು ಕಣ್ಣೆತ್ತಿಯೂ ನೋಡಲ್ಲ. ಅಂದ್ರೆ ಹೊಟ್ಟೆ ತುಂಬದ ಮೇಲೆ ಬಿಜೆಪಿ ನಾಯಕರಿಗೆ ಜೆಡಿಎಸ್ ನ ಅವಶ್ಯಕತೆ ಏನಿರುತ್ತೆ ಅಲ್ವಾ? ಇಂತ ಒಂದು ಮುನ್ಸೂಚನೆ ಸಿಕ್ಕಿದ್ದೆ ತಡ ಈಗ ಜೆಡಿಎಸ್ ನಾಯಕರು ನಾವು ಬಿಜೆಪಿ ಜೊತೆಗಿದ್ರು ನಮ್ದು ಜಾತ್ಯತೀತ ಪಕ್ಷ ಅಂತ ಹೇಳುತ್ತಿದ್ದಾರೆ. ಆದ್ರೆ ಜೆಡಿಎಸ್ ನಾಯಕರು ಏನೇ ಹೇಳಿದ್ರು ಸಿಎಂ ಇಬ್ರಾಹಿಂ ಅವರನ್ನ ದಳಪತಿಗಳು ನಡೆಸಿಕೊಂಡ ರೀತಿಯನ್ನ ರಾಜ್ಯದ ಮುಸ್ಲಿಂ ಮತದಾರರು ಇನ್ನೂ ಮರ್ತಿಲ್ಲ. ಜೊತೆಗೆ ಜೆಡಿಎಸ್ ನ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಂದ ಒಕ್ಕಲಿಗರು ಸೇರಿದಂತೆ ಅದೆಷ್ಟೋ ಅಹಿಂದ ಹೆಣ್ಣು ಮಕ್ಕಳಿಗೆ ಅನ್ಯಾಯವಾಗಿದೆ ಅನ್ನೋ ಮಾತುಗಳು ಹರಿದಾಡ್ತಿವೆ. ಹೀಗಾಗಿ 2028ರಲ್ಲಿ ಜೆಡಿಎಸ್ ನಾಯಕರು ಏನೇ ಕಣ್ಣೀರು ಹಾಕಿದ್ರು, ಏನೇ ಮಣ್ಣಿನ ಮಕ್ಕಳು ಅಂತ ಗಿಮಿಕ್ ಮಾಡಿದ್ರು ಜೆಡಿಎಸ್ ಪ್ಲಾನ್ ವರ್ಕೌಟ್ ಆಗಲ್ಲ. ಬದಲಿಗೆ ಜೆಡಿಎಸ್ ಬಿಜೆಪಿ ಜೊತೆಗಿರೋದ್ರಿಂದ ಅದು ಬಿಜೆಪಿಗೆ ಪ್ಲಸ್ ಆಗುತ್ತೆ ವಿನಃ ಜೆಡಿಎಸ್ಗಲ್ಲ. ಈ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.